ಎಲ್ಲರಿಗೂ ನಮಸ್ಕಾರ. ನೋಡ್ತೀರಾ ಆಕಾಶವಾಣಿ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ BA 5ನೇ ಸೆಮಿಸ್ಟರ್ನಲ್ಲಿ ಬರ್ತಕ್ಕಂತಹ ಎಕನಾಮಿಕ್ DSC 11 ಭಾರತೀಯ ಬ್ಯಾಂಕೋದ್ಯಮ ಮತ್ತು ಹಣಕಾಸು ಅಂತಕ್ಕಂಥದ್ದು. ಇದರಲ್ಲಿ ಏನಪ್ಪಾ ಅಂತಂದ್ರೆ 5 ಅಂಕದ ಪ್ರಶ್ನೋತ್ತರಗಳು ಯಾವ ರೀತಿಯಾದಂಥ ಬರಬಹುದು ಅಂತಕ್ಕಂಥದ್ದು ನಾವೇನಂದ್ರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ತಿಳಿದುಕೊಳ್ಳೋಣ ಬನ್ನಿ. ಇಲ್ಲಿ ಮೊದಲನೆಯ ಪ್ರಶ್ನೆ, ಪಾವತಿ ಬ್ಯಾಂಕ್ ಕುರಿತು ಒಂದು ಟಿಪ್ಪಣಿಯನ್ನು ಬರೆಯಿರಿ ಅಂತಕ್ಕಂಥದ್ದು. ನಿಮ್ಗೆ ಏನಾದರೂ ಕ್ವಶನ್ ಕೇಳಿದ್ರಪ್ಪ ಅಂತಂದ್ರೆ ಮೊದಲೇನಂದ್ರೆ ಪಾವತಿ ಬ್ಯಾಂಕ್ ಅಂದ್ರೆ ಅಂತ ಬರೀಬೇಕು. ಇಲ್ಲಿ ಪಾವತಿ ಬ್ಯಾಂಕ್ ಎಂಬುದು ಇತರ ಯಾವುದೇ ಬ್ಯಾಂಕಿನಂತಿರುತ್ತದೆ, ಆದ್ರೆ ಇದು ಉದರಿ ಗಂಡಾಂತರವನ್ನು ಹೊಂದಿಲ್ಲದೆ ಸಣ್ಣ ಪ್ರಮಾಣದ ಕಾರ್ಯಾಚರಣೆ ಮಾಡುತ್ತೈತಿ. ಸರಳವಾಗಿ ಹೇಳಬೇಕಪ್ಪ ಅಂತಂದ್ರೆ ಅದು ಹಲವು ಬ್ಯಾಂಕ್ ಉದ್ಯಮ ಕಾರ್ಯಾಚರಣೆಗಳನ್ನು ಕೈಗೊಳ್ಳುತ್ತದೆ, ಉದ್ದರಿ ಕಾರ್ಡ್ಗಳನ್ನು ಕೊಡುವಂತಿರುವುದಿಲ್ಲ ಅಂತಕ್ಕಂಥದ್ದು ಇದೇನಂದ್ರೆ ಪಾವತಿ ಬ್ಯಾಂಕ್ ಮಾಡ್ತದೆ. ಅದಾದ್ರೆ ಇದರ ಅನುಕೂಲತೆಗಳು ಯಾವ್ಯಾವಿದಾವೆ ಅಂತಕ್ಕಂಥ ನೋಡೋದಾದ್ರೆ, ಔಪಚಾರಿಕ ಹಣಕಾಸು ವ್ಯವಸ್ಥೆಯ ವಿಸ್ತರಣೆ ಅಂತಕ್ಕಂಥದ್ದು ಇದರ ಅನುಕೂಲತೆಗಳು. ಇನ್ನೊಂದು, ವಾಣಿಜ್ಯ ಬ್ಯಾಂಕುಗಳಿಗೆ ಪರಿಣಾಮಕಾರಿಯಾದ ಪರ್ಯಾಯ. 3, ಕಡಿಮೆ ಮೂಲ್ಯದ ಅಧಿಕ ಗಾತ್ರದ ವ್ಯವಹಾರ ನಿರ್ವಹಣೆ. ವೈವಿಧ್ಯತೆಗಳಿಸಲಾದ ಸೇವೆಗಳ ಪ್ರವೇಶಾಧಿಕಾರ ಅಂತಕ್ಕಂಥ ಈ 4 ಏನಂದ್ರೆ ಇದರ ಅನುಕೂಲತೆಗಳು. ಇದರ ಅನಾನುಕೂಲತೆಗಳು ನೋಡೋದಾದ್ರೆ, ಈ ಬ್ಯಾಂಕುಗಳ ಒದಗಿಸುವ ಸೇವೆಗಳಿಗೆ ಪ್ರವೇಶವನ್ನು ಪಡೆಯಲು ಜನರಲ್ಲಿ ಜಾಗೃತಿ ಕೊರತೆಯಾಗ್ತದ, ಪ್ರತಿನಿಧಿಗಳಲ್ಲಿ ಪ್ರೋತ್ಸಾಹದ ಕೊರತೆಯಾಗ್ತದ, ಮೂಲ ಸೌಲಭ್ಯಗಳ ಅಭಾವ ಮತ್ತು ಕಾರ್ಯಾಚರಣೆ ಸಂಪನ್ಮೂಲಗಳ ಕೊರತೆ ಆಗುತ್ತದೆ, ತಂತ್ರಜ್ಞಾನ ಸಂಬಂಧಿತ ಅಡಚಣೆಗಳ ಸಹಿತ ಇದಕ್ಕೆ ಆಗ್ತದ ಅಂತಕ್ಕಂಥ ಈ ಒಂದು ಪಾವತಿ ಬ್ಯಾಂಕ್ ಕುರಿತ ಟಿಪ್ಪಣಿ ಬರೀರಪ್ಪ ಅಂತಂದ್ರೆ ಈ ರೀತಿಯಾದಂಥ ಬರೀಬಹುದು. ಇನ್ನು ನೆಕ್ಸ್ಟ್ ಕ್ವಶನ್, ಪತ್ತು ನಿರ್ಮಾಣದ ಮಹತ್ವವನ್ನು ವಿವರಿಸಿರಿ ಅಂತಕ್ಕಂಥ ಕ್ವಶನ್ ಕೇಳಿದ್ರೆ ಇದರ ಪಾಯಿಂಟ್ಸ್ ಏನು ಹಾಕಿ ಬರೀಬೇಕಪ್ಪ ಅಂತಂದ್ರೆ, ಮೊದಲನೇದಾಗಿ ಹಣದ ಪೂರೈಕೆಯ ಹೆಚ್ಚಳ. 2, ಆರ್ಥಿಕ ಮುಗ್ಗಟ್ಟಿನ ನಿರ್ವಹಣೆ ಅಂದ್ರೆ ನಿವಾರಣೆ. 3, ಉದ್ಯೋಗ ಅವಕಾಶಗಳ ಹೆಚ್ಚಳ, ಲಾಭದಾಯಕತೆಯ ವೃದ್ಧಿ, ಅವಶ್ಯಕತೆ ಚಟುವಟಿಕೆಗಳಿಗೆ ಸಾಲ ನೀಡಿದೆ, ಹಣಕಾಸಿನ ಸಂಪನ್ಮೂಲಗಳ ಕೊರತೆ ಇದಕ್ಕೆ ನಿವಾರಣೆ. ಅಂದ್ರೆ ಈ 10 ನಿರ್ಮಾಣದ ಮಹತ್ವವನ್ನು ವಿವರಿಸಿರಿ ಅಂತಕ್ಕಂಥದ್ದು ಹೇಳಿದ್ರಪ್ಪ ಅಂತಂದ್ರೆ ಇವಿಷ್ಟು ಪಾಯಿಂಟ್ ಹಾಕಿ ಏನಪ್ಪ ಅಂತಂದ್ರೆ ಅದ್ರ ಕೆಳಗೆ ವಿವರಣೆ ಹಾಕಿ ನೀವು ಬರೆದರಪ್ಪ ಅಂತಂದ್ರೆ ನಿಮಗೆ ಸರಿಯಾದ ಅಂಕಗಳು ನಿಮ್ಗೆ ದೊರೆತಾವ. ಇನ್ನು ಹಣ ಸಂಬಂಧಿ ನೀತಿಯ ವಿಧಗಳು ಅಂತಂದ್ರೆ 1 ವಿಧ, ಹಣ ಸಂಬಂಧಿ ನೀತಿ 2 ವಿಧಾವ. ಇದರಲ್ಲಿ ಅಗ್ಗದ ಹಣದ ನೀತಿ, ಇನ್ನೊಂದು ದುಬಾರಿ ಹಣದ ನೀತಿ ಅಂತಕ್ಕಂಥ 2 ಈ ಒಂದು ಹಣ ಸಂಬಂಧಿ ನೀತಿಯ ವಿಧಗಳಿರ್ತಾವ. ಇದ್ರ ಬಗ್ಗೆ ವಿವರಣೆ ಕೊಡಬೇಕಾಗ್ತದ. ಇನ್ ನೆಕ್ಸ್ಟ್ ಕ್ವಶನ್, ಭಾರತೀಯ ಬ್ಯಾಂಕುಗಳ ಮೇಲೆ ಜಾಗತಿಕ ಘಟಕಗಳ ಪ್ರಭಾವವನ್ನು ವಿವರಿಸಿರಿ ಅಂತಕ್ಕಂಥದ್ದು ಕ್ವಶನ್ ಇದೆ. ಇಲ್ಲೇನಪ್ಪ ಅಂತಂದ್ರೆ ಇದ್ರ ಪಾಯಿಂಟ್ಸ್ ಯಾವ ರೀತಿ ಇದಾವೆ ಅಂದ್ರೆ, ಭಾರತದ ರಿಸರ್ವ್ ಬ್ಯಾಂಕು ಎಲ್ಲ ಗಾತ್ರದ ಬ್ಯಾಂಕುಗಳನ್ನು ಅಂದ್ರೆ ಚಿಕ್ಕ ಗಾತ್ರದ ಮತ್ತು ದೊಡ್ಡ ಗಾತ್ರದ ಬ್ಯಾಂಕುಗಳನ್ನು ಸಮಾನವಾಗಿ ನಿಯಂತ್ರಣಗಳಿಗೆ ಒಳಪಡಿರುತ್ತವೆ. ಇನ್ನು ಬ್ಯಾಂಕುಗಳು ಹಣಕಾಸು ನೂತನ ಸಾಧನಗಳನ್ನು ಆವಿಷ್ಕರಿಸುವ ಕಾರ್ಯವನ್ನು ಬಹಳ ವೇಗಗತಿಯಲ್ಲಿ ಏನ್ ಮಾಡ್ತಿರ್ತಾವ. ವಾಣಿಜ್ಯ ಬ್ಯಾಂಕುಗಳು ಉನ್ನತ ಪ್ರಮಾಣವನ್ನು ಬಂಡವಾಳ ಯೋಜನೆಗೆ ಕಾಯ್ದುಕೊಳ್ಳಬೇಕೆಂದು ಭಾರತದ ರಿಸರ್ವ್ ಬ್ಯಾಂಕ್ ತಾಕೀತು ಮಾಡ್ತೈತಿ ಈ ಜಾಗತಿಕ ಘಟಕಗಳ ಪ್ರಭಾವದಲ್ಲಿ. ಇನ್ನು ಭಾರತದಲ್ಲಿ ಬ್ಯಾಂಕುಗಳನ್ನು ಒಟ್ಟು ಠೇವಣಿಗಳಲ್ಲಿ 60% ಹೆಚ್ಚಿನ ಮೊತ್ತವು ಕೌಟುಂಬಿಕ ಠೇವಣಿಗಳಿಗೆ ಆಗಿರ್ತೈತಿ. ಭಾರತದಲ್ಲಿ ಶಾಸನೀಯ ದ್ರವತ್ವ ಅನುಪಾತ ಮತ್ತು ನಗದು ಮೀಸಲು ಅನುಪಾತದಲ್ಲಿರುತ್ತೈತಿ ಅಂತಕ್ಕಂಥ ಈ ಒಂದು ಭಾರತೀಯ ಬ್ಯಾಂಕುಗಳ ಮೇಲೆ ಏನಪ್ಪಾ ಅಂತಂದ್ರೆ ಈ ಜಾಗತಿಕ ಘಟಕಗಳ ಪ್ರಭಾವ ಯಾವ್ಯಾವ ರೀತಿಯಾದಂಥ ಬೀರ್ತೈತಿ ಅಂತಕ್ಕಂಥದ್ದು ಇಲ್ಲಿ ನೋಡಬಹುದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ಕೇಂದ್ರ ಬ್ಯಾಂಕಿನ ಸ್ವರೂಪವನ್ನು ವಿವರಿಸಿರಿ ಅಂತಕ್ಕಂಥದ್ದು ಕ್ವಶನ್ ಕೇಳಿದ್ರೆ ಇಲ್ಲೇನಪ್ಪಾ ಅಂತಂದ್ರೆ ಮೊದಲೇನಂದ್ರೆ ಈ ಪಾಯಿಂಟ್ ಕೇವಲ ಒಂದು ಕೇಂದ್ರ ಬ್ಯಾಂಕು ಅಂತಕ್ಕಂಥದ್ದು ಹಾಕಬೇಕು. ಇನ್ ನೆಕ್ಸ್ಟ್ ಸರ್ಕಾರದ ನಿರ್ವಹಣೆ. 3, ಸರ್ಕಾರದ ಪ್ರತಿನಿಧಿ. ನೋಟು ಹೊರಡಿಸುವ ಏಕವ್ಯಾಮಾಧಿಕಾರ ಈ ಒಂದು ಕೇಂದ್ರ ಬ್ಯಾಂಕಿಗೆ ಇರ್ತದ. ಇನ್ನು ಕೇಂದ್ರ ಉದ್ಯಮ ಇದು ಬ್ಯಾಂಕ್ ಉದ್ಯಮ ವ್ಯವಸ್ಥೆಯ ನಿಯಂತ್ರಣದಲ್ಲಿರ್ತದ. ಸಾರ್ವಜನಿಕರೊಡನೆ ಯಾವುದೇ ವ್ಯವಹಾರವನ್ನು ಮಾಡುವುದಿಲ್ಲ. ಇನ್ನು ವಾಣಿಜ್ಯ ಬ್ಯಾಂಕ್ ಉದ್ಯಮ ವ್ಯವಸ್ಥೆಯೊಡನೆ ವಿಶೇಷ ಸಂಬಂಧವನ್ನೇನಂದ್ರೆ ಈ ಒಂದು ಕೇಂದ್ರ ಬ್ಯಾಂಕ್ ಏನು ಮಾಡ್ತದೆ ಅದರ ವಹಿವಾಟುಗಳನ್ನು ಇಲ್ಲಿ ಮಾಡ್ಕೊಂಡಿರ್ತೈತಿ. ಇಷ್ಟು ಏನಪ್ಪಾ ಅಂತಂದ್ರೆ ಇವು ಕೇಂದ್ರ ಬ್ಯಾಂಕಿನ ಸ್ವರೂಪ ಅಂತಕ್ಕಂಥದ್ದು ಹೇಳ್ಬೋದು.
ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಬ್ಯಾಂಕ್ ಠೇವಣಿಗಳ ವಿಧಗಳನ್ನು ವಿವರಿಸಿರಿ. ಇಲ್ಲಿ ಬ್ಯಾಂಕ್ ಠೇವಣಿಗಳಪ್ಪ ಅಂತಂದ್ರೆ ಒಂದನೇ ಠೇವಣಿ ಏನಂದ್ರೆ ಬೇಡಿಕೆ ಠೇವಣಿ, ಇನ್ನೊಂದು ಅವಧಿಯ ಠೇವಣಿ. ಇಲ್ಲಿ ಮೊದಲೇ ಬೇಡಿಕೆ ಠೇವಣಿಗಳೇನಪ್ಪ ಅಂತಂದ್ರೆ ಒಂದು ಚಾಲ್ತಿ ಠೇವಣಿ ಇರ್ತೈತಿ, ಇನ್ನೊಂದು ಉಳಿತಾಯ ಠೇವಣಿ ಇರ್ತೈತಿ. ಇನ್ನು ಅವಧಿ ಠೇವಣಿಗಳೇನಂದ್ರೆ ಸ್ಥಿರ ಠೇವಣಿಗಳು, ಸಂಚಿತ ಭಾವನೆಗಳು ಅಂತಕ್ಕಂಥ ಎರಡು ಠೇವಣಿಗಳೇನಂದ್ರೆ ಈ ಬೇಡಿಕೆ ಠೇವಣಿ ಮತ್ತು ಅವಧಿಯ ಠೇವಣಿಗಳಲ್ಲಿ ಇರುವಂಥ ಎರಡು ವಿಧಗಳು. ಇನ್ನು ನೆಕ್ಸ್ಟ್ ಕ್ವಶನ್, ಡಿಜಿಟಲ್ ಬ್ಯಾಂಕಿಂಗ್ ಪ್ರಯೋಜನಗಳನ್ನು ವಿವರಿಸಿರಿ. ಈ ಒಂದು ಡಿಜಿಟಲ್ ಬ್ಯಾಂಕಿಂಗ್ ಪ್ರಯೋಜನಗಳಪ್ಪ ಅಂತಂದ್ರೆ ವೇಗಗತಿಯಲ್ಲಿ ವ್ಯವಹಾರದ ನಿರ್ವಹಣೆ ಇದು ಒಂದು ಡಿಜಿಟಲ್ ಬ್ಯಾಂಕ್ ಮಾಡ್ತದ. ಇನ್ನು ನಗದು ಹಿಂಪಡಿತವನ್ನು ಸತ ಇದೇನು ಮಾಡ್ತದ, ಬ್ಯಾಂಕ್ ಮಾಡ್ತಿರ್ತದ. ನಿಧಿಗಳ ವರ್ಗಾವಣೆ ಸತ ಆಗ್ತದ. ಬೆಲೆ ಪಟ್ಟಿಗಳ ಪಾವತಿ ಇತರೆ ಸೇವೆಗಳೇನಂದ್ರೆ ಈ ಒಂದು 5 ಪಾಯಿಂಟ್ ಏನಪ್ಪ ಅಂತಂದ್ರೆ ಈ ಡಿಜಿಟಲ್ ಬ್ಯಾಂಕಿಂಗ್ ಪ್ರಯೋಜನಗಳಲ್ಲಿ ಏನು ಮಾಡ್ತದ, ಸರಿಯಾದ ರೀತಿಯಂತ ಕೆಲಸಗಳನ್ನು ಮಾಡ್ತೈತಿ. ಅಂದ್ರೆ ಇವಷ್ಟು ಪ್ರಯೋಜನಗಳಂತ ಆಗ್ಬೋದು. ಇನ್ನು ನೆಕ್ಸ್ಟ್ ಕ್ವಶನ್, ಚಾಲ್ತಿ ಖಾತೆಯ ಲಕ್ಷಣಗಳನ್ನು ವಿವರಿಸಿರಿ. ಇದಕ್ಕೆ ಪಾಯಿಂಟ್ ಯಾವ ರೀತಿ ಅಂದರೆ ದೊಡ್ಡ ಉದ್ಯಮಿಗಳ ವರ್ತಕರ ಅನುಕೂಲಕ್ಕಾಗಿ ಈ ಒಂದು ಚಾಲ್ತಿ ಖಾತೆ ಅವಶ್ಯಕತೆ, ಚೆಕ್ಕುಗಳ ಮೂಲಕ ಹಣವನ್ನು ಪಾವತಿ ಮಾಡುವುದು. ಇನ್ನು ಸದಾ ಚಾಲ್ತಿಯಲ್ಲಿರುವಂಥ ಇದೊಂದು ಚಾಲ್ತಿ ಖಾತೆ, ಗ್ರಾಹಕರ ಬೇಡಿಕೆಯನ್ನು ಈಡೇರಿಸುವುದು, ಬಡ್ಡಿಯನ್ನು ನೀಡದಿರುವಿಕೆ ಮತ್ತು ಪ್ರಾಸಂಗಿಕ ವೆಚ್ಚಗಳಂತಕ್ಕಂಥ ಈ ಒಂದು ಚಾಲ್ತಿ ಖಾತೆಯ ಲಕ್ಷಣಗಳಾಗಿರ್ತವೆ. ಅದೇ ರೀತಿಯಾದಂಥ ಇನ್ನು ನೆಕ್ಸ್ಟ್ ಕ್ವಶನ್, ಹಣ ಪಾವತಿ ಮತ್ತು ಹಣ ರವಾನೆ ಸೇವೆಗಳನ್ನು ವಿವರಿಸಿರಿ. ಹಣ ಪಾವತಿ ಮತ್ತು ಹಣ ರವಾನೆ ಸೇವೆಗಳನ್ನು ವಿವರಿಸಿರಿ ಅಂತಂದರೆ ಇಲ್ಲಿ ಯಾವ ರೀತಿಯಂಥ ಹಣ ರವಾನೆ ಮತ್ತು ಪಾವತಿ ಯಾವ ರೀತಿ ಅಂತ ಮಾಡ್ಬೋದು ಅಂತಕ್ಕಂಥದ್ದು ಅದಾವ. ಇಲ್ಲಿ ಏನಪ್ಪ ಅಂತಂದ್ರೆ ನಗದು ರೂಪದಲ್ಲಿ ಸತ ಏನು ಮಾಡ್ಬೋದು, ನಾವು ಹಣವನ್ನು ಪಾವತಿ ಮಾಡ್ಬೋದು. ಇನ್ನು ಪೇಟಿಎಂ ಮೂಲಕ ಮಾಡ್ಬೋದು, ಫೋನ್ಪೇ ಮೂಲಕ ಮಾಡ್ಬೋದು, ಗೂಗಲ್ ಪೇ ಮೂಲಕ ಮತ್ತು ಅಮೆಜಾನ್ ಪೇ ಮೂಲಕ, ಮೊಬಿಕ್ವಿಕ್ ಅಂತಕ್ಕಂಥ ಈ ಒಂದು 5-6 ಏನಪ್ಪ ಅಂತಂದ್ರೆ ಹಣ ವಹಿವಾಟು ಮಾಡುವಂತಹ ಕ್ರಿಯೆಗಳೇನಂದ್ರೆ ಇವು ಪಾವತಿ ಮತ್ತು ರವಾನೆ ಮಾಡುವಂಥ ಸೇವೆಗಳಾಗಿರ್ತವೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಹಣಕಾಸಿನ ಮಾರುಕಟ್ಟೆಗಳ ಕಾರ್ಯಗಳನ್ನು ವಿವರಿಸಿರಿ. ಹಣಕಾಸಿನ ಮಾರುಕಟ್ಟೆಗಳ ಕಾರ್ಯಗಳನ್ನು ವಿವರಿಸಿರಿ ಅಂತಕ್ಕಂಥದ್ದು ಕ್ವಶನ್ ಕೇಳಿದ್ರೆ ಇಲ್ಲಿ ಪಾಯಿಂಟ್ ಏನಂದ್ರೆ ಉದ್ದರಿ ಮತ್ತು ನಗದು ಹಣದ ಸೃಷ್ಟಿ ಮತ್ತು ಹಂಚಿಕೆಯನ್ನು ಸುಗಮಗೊಳಿಸುತ್ತದೆ. ಇನ್ನು ಉಳಿತಾಯಗಳ ಸಂಗ್ರಹಣೆಗೆ ಮಧ್ಯವರ್ತಿಗಳಾಗಿ ಕೆಲಸವನ್ನು ನಿರ್ವಹಿಸುವುದು. ಸಮತೋಲನ ಆರ್ಥಿಕ ಪ್ರಗತಿಯ ಕಾರ್ಯದಲ್ಲಿ ಇದು ಏನು ಮಾಡ್ತದ, ನೆರವಾಗ್ತದ. ಹಣಕಾಸಿನ ಅನುಕೂಲತೆಗಳನ್ನು ಒದಗಿಸುತ್ತದೆ. ಉದ್ಯಮ ಸೇವೆಗಳ ವಿವಿಧ ಉದ್ದರಿ ಅವಶ್ಯಕತೆಗಳನ್ನೇನು ಮಾಡ್ತದ, ಇದು ಪೂರೈಸೆ ಮಾಡ್ತೈತಿ ಅಂತಕ್ಕಂಥ ಈ ಒಂದು ಏನಂದ್ರೆ 10 ಪ್ರಶ್ನೆಗಳೇನಪ್ಪ ಅಂತಂದ್ರೆ ಸರಿಯಾದ ರೀತಿಯ ಉದ್ಯದಲ್ಲಿ ನಿಮ್ಗೆ 5 ಅಂಕದ ಪ್ರಶ್ನೆಗಳಲ್ಲಿ ನಿಮ್ಗೆ ಸರಿಯಾದ ಅಂಕಗಳು ನಿಮ್ಗೆ ದೊರೀತವ. ಇಷ್ಟು ಏನಪ್ಪ ಅಂತಂದ್ರೆ ಇದೊಂದು DS11 ಇಂಡಿಯನ್ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್ ಭಾರತೀಯ ಬ್ಯಾಂಕ್ ಉದ್ಯಮ ಮತ್ತು ಹಣಕಾಸಿನಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಆದಂಥ ಪ್ರಶ್ನೋತ್ತರಗಳು. ಇಷ್ಟೇನಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂತಹ ಮಾಹಿತಿ. ಇದೇ ರೀತಿ ಪ್ರತಿದಿನ ವಿಡಿಯೋವನ್ನು ನೋಡ್ಬೇಕೈತಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ ಪ್ರೆಸ್ ಮಾಡೋ ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಾವು ಪ್ರತಿದಿನ ಹಾಕುವ ನೋಟಿಫಿಕೇಶನ್ ತಲುಪುತ್ತದೆ ಅಂತ ಹೇಳ್ತಾ BA 5ನೇ ಸೆಮಿಸ್ಟರ್ದು ಯಾವ್ದಾದ್ರು ನೋಟ್ಸ್ಗಳು PDF ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಲಿಂಕ್ ಹಾಕಿರ್ತೀವಿ, ಅಲ್ಲಿ ಹೋಗಿ ಜಾಯ್ನ್ ಆದ್ರಪ್ಪ ಅಂತಂದ್ರೆ ನಿಮಗೆ ಬೇಕಾಗೋ ನೋಟ್ಸ್ಗಳು ದೊರೀತಾವ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ಭಾಗದಲ್ಲಿ ಬೇಡ. ಧನ್ಯವಾದಗಳು.